ಬಹುಪಾಲು ಮಂದಿ ಇಲ್ಲಿರೋರಿಗೆ ಗೊತ್ತಿಲ್ಲ, ವಿಶೇಷ ಚೇತನರು ಅಥವಾ ವಿಕಲಚೇತನರು ಅಥವಾ ಅಂಗವಿಕಲರು ಅಂತ ನಾವೇನಿದ್ದೀವಲ್ಲ, ನಾವು ಈ ಸಮಾಜದಲ್ಲಿ 21 ತರದ ವಿವಿಧ ರೀತಿಯಾದ ವಿಕಲತೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿದ್ದೀವಿ. ಸರ್ಕಾರ ಈ ಹಿಂದೆ 7 ತರದ ವಿಕಲತೆಗಳಿರ್ತಕ್ಕಂಥ ವಿಕಲಚೇತನರ ಗುರುತಿಸಿ ಅವರ ಒಂದು ಸಬಲೀಕರಣಕ್ಕೆ ಸಾಕಷ್ಟು ಕಾನೂನುಗಳನ್ನ ರೂಪಿಸಿತ್ತು. ಆದರೆ ವಿಶೇಷ ಚೇತನರಿಗೆ ಒಂದು ಹೊಸ ಕಾಯ್ದೆ ಬೇಕು ಅಂತೇಳಿ 2011ರಿಂದ 2016ರವರೆಗೆ ವಿಶೇಷ ಚೇತನರೇ ಒಂದು ಕಾಯ್ದೆನ ಡ್ರಾಫ್ಟ್ ಮಾಡಿ ಕೇಂದ್ರ ಸರ್ಕಾರ ಅದರ ಅನುಮತಿಯನ್ನು ಪಡ್ಕೊಂಡು 2016ರಲ್ಲಿ ಒಂದು ಹೊಸ ಕಾಯ್ದೆ ಆಯಿತು. ಈಗ 21 ತರದ ವಿಶೇಷ ಚೇತನರುಗಳು ನಾವು ಸಮಾಜದಲ್ಲಿ ಇದ್ದೀವಿ. ಅದು ಇಡೀ ಸಮಾಜಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಇದ್ದಕ್ಕಿದ್ದಾಗೆ ಸಿಕಲ್ಸ್ಲೈಮಿ ಅಂತ ನರಗಳಲ್ಲಿ ರಕ್ತದ ತೊಂದರೆ ಇರ್ತಕ್ಕಂಥವ್ರು, ಡ್ವಾರ್ಫಿಸಮ್ ತೀವ್ರ ಕುಬ್ಜತೆ ಹೊಂದಿರತಕ್ಕಂಥವ್ರು, ಸ್ವಲ್ಪ ಪ್ರಮಾಣದಲ್ಲಿ ಬುದ್ಧಿಮಾಂದ್ಯತೆ ಹೊಂದಿರತಕ್ಕಂಥವ್ರು, ಜೊತೆಗೆ ನಾವು ಅಂತ ಇರ್ತೀವಿ ಏನು ಹಳ್ಳಿಲಿ ಯಾಕೆ ಹೀಗಾಗ್ತಾನೆ, ಏನೋ ಹುಚ್ಚು ಬಂದಿರೋದೇನೋ ಅಂತ ಹೇಳ್ತಾರೆ, ಮಾನಸಿಕ ಕಾಯಿಲೆಯನ್ನು ಹೊಂದಿರತಕ್ಕಂಥವ್ರು, ದೈಹಿಕ ನ್ಯೂನತೆಯನ್ನು ಹೊಂದಿರತಕ್ಕಂಥವ್ರು, ಬುದ್ಧಿ ಕಣ್ಣು ಕಾಣದವರಲ್ಲಿ 2 ವಿಧ ಇದೆ. ಅಲ್ಪ ಮಂದ ಅಥವಾ ದೃಷ್ಟಿದೋಷ ಇರ್ತಕ್ಕಂಥವ್ರು, ಸಂಪೂರ್ಣ ದೃಷ್ಟಿದೋಷ ಹೊಂದಿರತಕ್ಕಂಥವ್ರು. ಸೊ ಹೀಗೆ 21 ತರದ ವಿಕಲಚೇತನರ ಪಟ್ಟಿ ಮಾಡಿ ಹೊಸ ಕಾಯ್ದೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ವಿಕಲಚೇತನರು ಕೂಡ ತಮ್ಮ ಹೆಗ್ಗುರುತನ್ನು ಮೂಡಿಸಲಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದೆ. ಆದ್ರೆ ದುರಂತ ಏನು ಅಂದ್ರೆ ನಮ್ಮ ವಿಕಲಚೇತನರೇ ಆ ಸೌಲಭ್ಯಗಳನ್ನ ಬಳಸ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದೆ. ನಮ್ಮ ವಿಕಲಚೇತನರಿಗೆ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಕ್ಕಾಗ್ತದೆ. ಇಂಥ ಒಂದು ಶ್ಲಾಘನೀಯವಾದ ಕೆಲಸವನ್ನು ಮಾಡಬೇಕಾದ್ರೆ ನಾವು ವಿಕಲಚೇತನರೇ ಜಾಸ್ತಿ ಇರಬೇಕಾಯ್ತು. ಬಹುಶಃ ಅವರೇ ಹಿಂದೆ ಇರ್ತಕ್ಕಂಥದ್ದು ನಮಗೆ ನೋವಾದ ವಿಚಾರ. ಇರಲಿ, ಸಾಕಷ್ಟು ಜನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರೆ ಅದಕ್ಕೆ ನಿಜಕ್ಕೂ ನಾನು ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಸೊ ಹೀಗೆ 21 ತರದ ವಿಕಲತೆಯನ್ನು ಪಟ್ಟಿ ಮಾಡುವಂತ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ರಾಜ್ಯಗಳಿಗೂ ಕೂಡ ತನ್ನದೇ ಆದ ಒಂದು ಕಾನೂನನ್ನು ಖಾತ್ರಿಪಡಿಸಿತು. ಈಗ ವಿಕಲಚೇತನರಿಗೆ ಸಾಕಷ್ಟು ದೊಡ್ಡ ಅವಕಾಶಗಳಿವೆ. ಹಿಂದೆ 3% ಮೀಸಲಾತಿ ಇತ್ತು, ಇವತ್ತು 5% ಮೀಸಲಾತಿ ಇದೆ. ಸ್ಥಳೀಯ ಸಂಸ್ಥೆಗಳಲ್ಲಿ 3% ಅನುದಾನ ಕೊಡ್ಲಿಕ್ಕೆ ಅವಕಾಶ ಇತ್ತು, ಇವತ್ತು 5% ಅನುದಾನವನ್ನು ವಿಕಲಚೇತನರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಹಿಂದೆ ಕೇವಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಷ್ಟೇ ಮೀಸಲಾತಿ ಇತ್ತು, ಇವತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶೇಷವಾಗಿ ಖಾಸಗಿ ಉದ್ಯಮಗಳು ಯಾವುದೇ ನಗರ ಪಟ್ಟಣಗಳ ಸ್ಥಾಪನೆ ಅಂದ್ರೆ ಅಲ್ಲಿ ವಿಕಲಚೇತನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಹೊಸ ಕಾಯ್ದೆ ಅವಕಾಶವನ್ನು ಮಾಡಿಕೊಟ್ಟಿದೆ. 2016ರಿಂದ 2022ರ ಅವಧಿಯಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕ ಕಟ್ಟಡಗಳು, ಖಾಸಗಿ ಕಟ್ಟಡಗಳು ಅಂಗವಿಕಲ ಅಡೆತಡೆ ರಹಿತ ಒಂದು ವಾತಾವರಣ ನಿರ್ಮಾಣವನ್ನು ಮಾಡಿಕೊಡ್ಬೇಕು. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಅಂಗವಿಕಲರು ಹೋಗ್ಲಿಕ್ಕೆ ಅದಕ್ಕೆ ಬೇಕಾದಂತ ಒಂದು ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಹೊಸ ಕಾಯ್ದೆ ಅಂತಕ್ಕಂಥದ್ದು ಕೇಳ್ತದೆ ಅಂತಕ್ಕಂಥದ್ದು. ಇಲ್ಲಿ ಬಹುಪಾಲು ಮಂದಿ ಸ್ನೇಹಿತರಿದ್ದಾರೆ. ಅಂಗವಿಕಲ ಅಂದ್ರೆ 2 ದೃಷ್ಟಿಕೋನದಲ್ಲಿ ನೋಡ್ತೀವಿ. ಒಂದು ಸಾಮಾಜಿಕ ದೃಷ್ಟಿಕೋನ ಮತ್ತು ವೈದ್ಯಕೀಯ ದೃಷ್ಟಿಕೋನ. ಈ ಹಿಂದೆ ಇದ್ದಂತ ಕಾಯ್ದೆ ಏನ್ ಮಾಡ್ತಿತ್ತು ಅಂದ್ರೆ ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡ್ತಿತ್ತು. ಸಾಮಾಜಿಕ ದೃಷ್ಟಿಕೋನ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಂಗವಿಕಲನಾಗಿದ್ದಾನೆ ಅಂತ ಹೇಳಿದ್ರೆ ಆತನ ಕೈಲಿ ಏನೂ ಕೂಡ ಮಾಡ್ಲಿಕ್ಕಾಗಲ್ಲ, ಸಮಾಜದಲ್ಲಿ ಆತ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅಡೆತಡೆ ಇದೆ ಅಂತ ಪರಿಗಣಿಸಿತ್ತು. ಅಂದ್ರೆ ಒಬ್ಬ ಅಂಗವಿಕಲ ವ್ಯಕ್ತಿಯನ್ನ ಸಂಪೂರ್ಣ ಅಂಗವಿಕಲತೆ ಉಳ್ಳವರು ಅಂತ ಪರಿಗಣಿಸಿತ್ತು. ಆದ್ರೆ ಹೊಸ ಕಾಯ್ದೆ ವೈಜ್ಞಾನಿಕವಾಗಿ ವಿಕಲಚೇತನರ ಏನ್ ಮಾಡಿದೆ ಅಂತ ಹೇಳಿದ್ರೆ ವೈದ್ಯಕೀಯ ಮಾದರಿಯಲ್ಲಿ ನೋಡ್ತಾ ಇದೆ. ವೈದ್ಯಕೀಯ ಮಾದರಿಯಲ್ಲಿ ಏನಂತ ಹೇಳ್ತೇವೆ, ಒಬ್ಬ ವಿಕಲಚೇತನ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನು ಹೊರಹಾಕುವಲ್ಲಿ, ಒಬ್ಬ ವಿಕಲಚೇತನ ವ್ಯಕ್ತಿ ಸಮಾಜದಲ್ಲಿ ತನ್ನ ಬೇಕಾದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಬಂದಾಗ ಸಮಾಜದಲ್ಲಿ ಅಡೆತಡೆ ಇದ್ರೆ ಅದನ್ನ ಅಂಗವಿಕಲತೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಬಸ್ಸು ಸಾಮಾನ್ಯರಿಗೆ ಅಷ್ಟೇ ಸೀಮಿತವಾಗಿದೆ. ಒಬ್ಬ ಅಂಗವಿಕಲ ವ್ಯಕ್ತಿ ಬಸ್ಸನ್ನು ಹತ್ತಿ ಹೋಗುವಾಗಿದ್ರೆ ಅದನ್ನ ಒಂದು ಅಡೆತಡೆ ರಹಿತ ವಾತಾವರಣ ಅಂತ ಹೇಳ್ತೀವಿ. ಸೊ ಹಾಗಾಗಿ 2016 ಕಾಯ್ದೆ ವಾತಾವರಣದಲ್ಲಿನ ಅಡೆತಡೆಗಳನ್ನ ಅಂಗವಿಕಲತೆ ಅಂತ ಕಾಣ್ತದೆ. ಸೊ ಹಾಗಾಗಿ ಹೊಸ ಕಾಯ್ದೆಯ ರಚನೆಯನ್ನ ಮಾಡಿ ಸಾಕಷ್ಟು ದೊಡ್ಡ ಅವಕಾಶಗಳನ್ನ ಇಡೀ ರಾಷ್ಟ್ರದಲ್ಲಿ ಅಂಗವಿಕಲರಾಗಿ ಒದಗಿಸಿಕೊಂಡಿದೆ ಅಂತಕ್ಕಂಥದ್ದು. ಸೊ ಇದರಿಂದ ಏನಾಗ್ತದೆ, ವಿಕಲಚೇತನರು ಗ್ರಾಮ ಪಂಚಾಯತಿಗಳು ಅಂತಿಮವಾಗಿ ರಾಷ್ಟ್ರದ ಉನ್ನತ ಹುದ್ದೆಯವರೆಗೂ ಕೂಡ ಭಾಗವಹಿಸಲಿಕ್ಕೆ ಬೇಕಾದ ದೊಡ್ಡ ಅವಕಾಶಗಳನ್ನ ಒದಗಿಸಿಕೊಟ್ಟಿದೆ. 2 ಕಣ್ಣು ಕಾಣದೇ ಇರತಕ್ಕಂಥ ವ್ಯಕ್ತಿ IAS ಆಫೀಸರ್ ಆಗಿ ಆಯ್ಕೆಯಾಗಿದ್ದಾರೆ. ಅಂದ್ರೆ ಆ ವ್ಯಕ್ತಿ ಕಣ್ ಕಾಣಲಾರದು ಸಮಸ್ಯೆ ಅಲ್ಲ, ಆ ವ್ಯಕ್ತಿ ಕಣ್ ಕಾಣದೇ ಇದ್ರು ಕೂಡ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಮಾಡಬೇಕು, ಅದನ್ನ ಹೊಸ ಕಾನೂನು ಹೇಳಿದೆ. ಸೊ ಹೀಗೆ ಹಲವಾರು ರೀತಿಯಾದಂತಹ ಒಂದು ಅವಕಾಶಗಳನ್ನ ಹೊಸ ಕಾಯ್ದೆ ಅಂತಕ್ಕಂಥದ್ದು ಅಂಗವಿಕಲರಿಗೆ ಮಾಡಿಕೊಂಡಿದೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಅಂಗವಿಕಲರು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ದೊಡ್ಡ ಅವಕಾಶ ಆಗಿದೆ ಅಂತಕ್ಕಂಥದ್ದು. ಮತ್ತೆ ವೈಯಕ್ತಿಕವಾಗಿ ಅಂಗವಿಕಲರು ಅಂತಕ್ಕಂಥ
ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಒಂದೇ ಒಂದು ನ್ಯೂನ್ಯತೆ, ಯಾವುದೇ ಒಂದೇ ಒಂದು ತೊಂದರೆ ಇದ್ದ ಕ್ಷಣಕ್ಕೆ ಸಂಪೂರ್ಣವಾಗಿ ಇಡೀ ವ್ಯಕ್ತಿ, ಇಡೀ ದೇಹನೇ ತೊಂದರೆ ಅಂತ ಪರಿಗಣಿಸಬಾರ್ದು. ಆ ಒಂದು ತೊಂದರೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಕೈಲಿ ಏನು ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಹಾಗೆ ಕೂತ್ಕೊಂಡ್ರೆ ಏನನ್ನೂ ಕೂಡ ಮಾಡ್ಲಿಕ್ಕಾಗಲ್ಲ. ನಾವು ಅದನ್ನ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ನಾವು ಕೂಡ ಒಂದು ಸೂಕ್ಷ್ಮಮತಿಯಾಗಿ, ನಾವು ಕೂಡ ಕ್ರಿಯಾಶೀಲವಾಗಿ ನಮ್ಮ ಒಂದು ವಿವಿಧ ರೀತಿಯಾದ ಒಂದು ಕೆಲಸ ಕಾರ್ಯಗಳು ತೊಡಗಿಕೊಂಡಾಗ ನಾವು ಕೂಡ ಏನಾಗುತ್ತೆ ಅಂದ್ರೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ತರದ ಒಂದು ಪ್ರತಿಭಾನ್ವಿತರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡು ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸಿದ್ದರಾಜು ಅವರ ಒಂದು ಸೇವಾ ಸಂಸ್ಥೆ ಟ್ರಸ್ಟ್ ಏನಿದೆಯಲ್ಲ, ಅಂಗವಿಕಲ ಸಮಿತಿ ಸೇವಾ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಹೊಸ ಒಳ್ಳೆಯ ಹೆಸರನ್ನ ಮಾಡಲಿ. ಆ ಸಂಸ್ಥೆಗೆ ಬೇಕಾದಂತಹ ಕೆಲವು ಸಾಧನೆ ಸಲಕರಣೆಗಳನ್ನ ಖಂಡಿತವಾಗೂ ನಾನು ಕೂಡ ಸರ್ಕಾರದ ವತಿಯಿಂದ, ನಮ್ಮ ರಾಜ್ಯ ಒಕ್ಕೂಟದ ವತಿಯಿಂದ ಒದಗಿಸಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾನು ವಂದಿಸಿ ಮಾತು